ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಫಿಲಂ ಚೇಂಬರ್ ಚುನಾವಣೆಗೆ ಸಲ್ಲಿಸಿರುವಂತಹ ನಾಮಪತ್ರವನ್ನು ವಾಪಸ್ ಪಡೆಯಿರಿ ಅಂತೇಳಿ ಶಾಸಕ ಮುನಿರತ್ನಗೆ ಸಲಹೆಯನ್ನು ನೀಡಲಾಗಿದೆ. ಶಾಸಕ ಮುನಿರತ್ನ ಅವರಿಗೆ ಕಾಂಗ್ರೆಸ್ನ ಹಿರಿಯ ನಾಯಕ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಅವರು ಈ ಸಲಹೆಯನ್ನು ಕೊಟ್ಟಿದ್ದಾರೆ. ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕರು ಮುನಿರತ್ನ ಅವರಿಗೆ ಕಿವಿಮಾತನ್ನು ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ. ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ನಾಡಿದ್ದು ಕೊನೆಯ ದಿನ, ಹೀಗಾಗಿ ಇನ್ನೂ 2 ದಿನ ಟೈಮ್ ಇದೆ. ನೀವು ನಿಮ್ಮ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಮುನಿರತ್ನ ಅವರಿಗೆ BK ಹರಿಪ್ರಸಾದ್ ಅವರು ಸಲಹೆಯನ್ನು ಕೊಟ್ಟಿರೋದು. ಹಾಲಿ ಶಾಸಕರಾಗಿರುವ ಕಾರಣ ನಾಮಪತ್ರವನ್ನು ವಾಪಸ್ ಪಡೆಯಿರಿ ಅಂತೇಳಿ ಸಲಹೆಯನ್ನು ನೀಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಜನವರಿ 31ನೇ ತಾರೀಕು ಫಿಲಂ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಈ ಬಾರಿ ನಿರ್ಮಾಪಕರ ವಲಯಕ್ಕೆ ಮೀಸಲಿದ್ದು 4 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಮುನಿರತ್ನ ಅವರು, ಭಾಮಾ ಹರೀಶ್ ಅವರು, ಹಾಗೆ ಜಯಮಾಲಾ ಮತ್ತು ಮಹಾದೇವ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸದ್ಯ ಮುನಿರತ್ನ ಅವರಿಗೆ ನಾಮಪತ್ರವನ್ನು ವಾಪಸ್ ಪಡೆಯಿರಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ BK ಹರಿಪ್ರಸಾದ್ ಅವರು. ಕಾಂಗ್ರೆಸ್ ನಾಯಕರು, ಹಿರಿಯ ನಾಯಕರು ಕಿವಿ ಮಾತನ್ನು ಹೇಳಿದ್ದಾರೆ. ನಟಿ ಜಯಮಾಲಾ ಅವರಿಗೆ ಅವಕಾಶವನ್ನು ನೀಡೋದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ನಾಮಪತ್ರವನ್ನು ವಾಪಸ್ ಪಡೆಯಿರಿ ಅಂತೇಳಿ ಮುನಿರತ್ನ ಅವರಿಗೆ ಅಂತ ತಿಳಿದು ಬಂದಿದೆ. ದೂರವಾಣಿ ಮೂಲಕ ಕರೆ ಮಾಡಿ ಮುನಿರತ್ನ ಅವ್ರ ಜೊತೆ ಮಾತನಾಡಿರುವಂಥದ್ದು BK ಹರಿಪ್ರಸಾದ್ ಅವರು. ದೆಹಲಿಯಲ್ಲಿದ್ದಾರೆ, ದೆಹಲಿಯಿಂದಲೇ ಸಲಹೆಯನ್ನು ಕೊಟ್ಟಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, BK ಹರಿಪ್ರಸಾದ್ ಅವರು ಮುನಿರತ್ನಗೆ ವಾಪಸ್ ಪಡೆಯಿರಿ ನಿಮ್ಮ ನಾಮಪತ್ರವನ್ನು ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ? BJP ಶಾಸಕರಿಗೆ ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂತಹ ಸಲಹೆ ಇದು. ನವೀನ್, ಬಹಳ ಮುಖ್ಯವಾಗಿರುವಂತದ್ದು ಕರ್ನಾಟಕ ಫಿಲಂ ಚೇಂಬರ್ ವಾಣಿಜ್ಯ ಮಂಡಳಿ ಚುನಾವಣೆ ರಂಗೇರುವಂತಹ ಹೊತ್ತಲ್ಲೇ ರಾಜರಾಜೇಶ್ವರಿ ನಗರ ಶಾಸಕರು ಆಗಿರುವಂತಹ ಮುನಿರತ್ನ ಅವರ ನಾಮಪತ್ರ ವಾಪಸ್ ಪಡೆಯುವಂತೆ ಕಾಂಗ್ರೆಸ್ನ ಹಿರಿಯ ನಾಯಕರು ಆಗಿರುವಂತಹ BK ಹರಿಪ್ರಸಾದ್ ಅವರು ಕಿವಿಮಾತ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಖುದ್ದು ದೆಹಲಿಯಿಂದಲೇ ಕೂಡ ದೂರವಾಣಿ ಕರೆ ಮಾಡಿದಂತಹ ಹರಿಪ್ರಸಾದ್ ಅವರು ಮುನಿರತ್ನ ಅವರಿಗೆ ತಮ್ಮ ನಾಮಪತ್ರವನ್ನು ವಾಪಸ್ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಖುದ್ದಾಗಿ ಕೂಡ, ಯಾಕಂದ್ರೆ ಅವರು ಶಿಷ್ಯ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ BK ಹರಿಪ್ರಸಾದ್ ಅವರು ತಮ್ಮ ಶಿಷ್ಯನಿಗೆ ಒಂದಷ್ಟು ಸಲಹೆಗಳನ್ನ ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ 4 ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಚಿಂಗಾರಿ ಮಹಾದೇವ್ ಆಗಿರ್ಬೋದು, ಭಾಮಾ ಹರೀಶ್ ಆಗಿರ್ಬೋದು, ಜಯಮಾಲಾ ಆಗಿರ್ಬೋದು, ಮುನಿರತ್ನ ಇವರೆಲ್ಲರೂ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ನಿರ್ಮಾಪಕರ ವಲಯದಿಂದಲೇ ಕೂಡ ಇದೊಂದು ಚುನಾವಣೆ ನಡೀತಾ ಇರುವಂತದ್ದು. ನಾಡಿದ್ದು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನವಾಗಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಅವರು ವಾಪಸ್ ಪಡೆಯಬೇಕು ನಾಮಪತ್ರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಮುನಿರತ್ನ ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಮುನಿರತ್ನ ಅವರ ಪ್ರತಿಕ್ರಿಯೆ ಹಿನ್ನೆಲೆಯಲ್ಲಿ ಕೂಡ BK ಹರಿಪ್ರಸಾದ್ ಅವರ ಮಾತಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುನಿರತ್ನ ಅವರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಖುದ್ದು ಮುನಿರತ್ನ ಅವರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಯಮಾಲಾ ಅವರಿಗೆ ಬೆಂಬಲ ಕೊಡಬೇಕಾಗತ್ತೆ, ಜಯಮಾಲಾ ಅವ್ರನ್ನ ಗೆಲ್ಸ್ಕೊಡ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಕೂಡ ನೀವು ನಾಮಪತ್ರ ವಾಪಸ್ ಪಡಿಬೇಕು ಅನ್ನುವಂಥ ಮಾತನ್ನ ಹರಿಪ್ರಸಾದ್ ಅವರು ತಮ್ಮ ಶಿಷ್ಯ ಮುನಿರತ್ನ ಅವರಿಗೆ ಹೇಳಿರುವಂಥದ್ದು. ನವೀನ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಮುನಿರತ್ನ ಅವರು BK ಹರಿಪ್ರಸಾದ್ ಅವರ ಶಿಷ್ಯ. ಮತ್ತೊಂದೆಡೆ ಜಯಮಾಲಾ ಅವರಿಗೆ ಈ ಒಂದು ಸ್ಥಾನವನ್ನು ಕಲ್ಪಿಸಿ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಮುನಿರತ್ನ ಅವರಿಗೆ ಫೋನ್ ಮಾಡಿ ಸಲಹೆಯನ್ನು ಕೊಟ್ಟಿರುವಂಥದ್ದು BK ಹರಿಪ್ರಸಾದ್ ಅವರು. ನಿರ್ಮಾಪಕ ಇದಕ್ಕೆ ಫಿಲಂ ಚೇಂಬರ್ನ ಚುನಾವಣೆಗೆ ಏನು ನೀವು ನಾಮಪತ್ರವನ್ನು ಸಲ್ಲಿಸಿದ್ದೀರಿ ಅದನ್ನು ದಯವಿಟ್ಟು ವಾಪಸ್ ತೆಗೆದುಕೊಳ್ಳಿ ನೀವು ಅಂತ ಕಿವಿ ಮಾತನ್ನು ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರ ಉದ್ದೇಶ ಆ ಸ್ಥಾನವನ್ನು ಜಯಮಾಲಾ ಅವರಿಗೆ ಕೊಡಿಸಬೇಕು ಅನ್ನೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.